ಒಮ್ಮೆ ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬ ಯುವಕ ವಾಸಿಸುತ್ತಿದ್ದ. ಅವನ ಜೀವನದಲ್ಲಿ ಸದಾ ಹೋರಾಟವೇ. ಅವನು ಏನೇ ಮಾಡಿದರೂ ಸಮಸ್ಯೆಗಳು ನೆರಳಿನಂತೆ ಅವನನ್ನು ಹಿಂಬಾಲಿಸುತ್ತಿದ್ದವು. ಈ ಸಮಸ್ಯೆಗಳ ಕಾರಣ ಅವನು ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತಿದ್ದನು. ಪ್ರತಿದಿನದ ಹೋರಾಟದಿಂದ ಅವನು ತುಂಬಾ ದಣಿದಿದ್ದನು. ಒಂದು ದಿನ ಇನ್ನೆನ್ನು ಸಹಿಸಲಾಗದೆ ತನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಅವನು ಒಬ್ಬ ಗುರುನ ಬಳಿಗೆ ಹೋದನು. ತನ್ನ ಜೀವನದಲ್ಲಿದ್ದ ಎಲ್ಲಾ ಸಂಕಷ್ಟಗಳು, ನೋವು, ವಿಫಲತೆಗಳು ಮತ್ತು ನಿರಾಸೆಗಳ ಬಗ್ಗೆ ಗುರುನ ಮುಂದೆ ಹೇಳಿದನು. ವೃದ್ಧ ಗುರು ಶಾಂತವಾಗಿ ಅವನ ಮಾತುಗಳನ್ನು ಕೇಳುತ್ತಿದ್ದರು. ಒಮ್ಮೆಲೂ ಮಧ್ಯೆ ತಡೆದಿಲ್ಲ. ಯುವಕ ಮಾತು ಮುಗಿಸಿದ ನಂತರ ಗುರು ನಿಧಾನವಾಗಿ ಎದ್ದು ಪಕ್ಕದ ಕೋಣೆಗೆ ಹೋದರು. ಯುವಕನಿಗೆ ಗುರು ತನ್ನ ಸಮಸ್ಯೆಗಳಿಗೆ ಪರಿಹಾರ ತರಲು ಹೋಗಿದ್ದಾರೆ ಎಂದು ಅನ್ನಿಸಿತು. ಸ್ವಲ್ಪ ಸಮಯದ ನಂತರ ಗುರು ಕೈಯಲ್ಲಿ ಉಪ್ಪಿನ ಪ್ಯಾಕೆಟ್ ಹಿಡಿದು ಮರಳಿ ಬಂದರು. ಅವರು ಸ್ವಲ್ಪ ಉಪ್ಪನ್ನು ಯುವಕನ ಕೈಗೆ ಹಾಕಿದರು. ಯುವಕ ಗೊಂದಲದಿಂದ ಉಪ್ಪನ್ನು ನೋಡಿದನು. ಇದು ಯಾವ ವಿಚಿತ್ರ ಚಿಕಿತ್ಸೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ನಂತರ ಗುರು ನೀರಿನ ಗ್ಲಾಸ್ ಕಡೆ ತೋರಿಸಿ ಶಾಂತವಾಗಿ ಹೇಳಿದರು, ಈ ಉಪ್ಪನ್ನು ಗ್ಲಾಸ್ನಲ್ಲಿರುವ ನೀರಿಗೆ ಹಾಕಿ ಕುಡಿ. ಯುವಕ ಗೊಂದಲದಲ್ಲಿದ್ದರೂ ಗುರು ಹೇಳಿದಂತೆ ಮಾಡಿದರು. ಉಪ್ಪನ್ನು ನೀರಿನಲ್ಲಿ ಕಲಸಿ ಒಂದು ಸಿಪ್ ಕುಡಿದನು. ತಕ್ಷಣವೇ ಉಗುಳಿಬಿಟ್ಟನು. ಅಯ್ಯೋ, ತುಂಬಾ ಕೆಟ್ಟ ರುಚಿ, ಇದನ್ನು ಕುಡಿಯಲು ಸಾಧ್ಯವಿಲ್ಲ, ತುಂಬಾ ಉಪ್ಪಾಗಿದೆ ಎಂದನು. ಗುರು ಮೃದುವಾಗಿ ನಗಿದರು ಮತ್ತು ಯುವಕನನ್ನು ತಮ್ಮ ಜೊತೆಗೆ ಬರಲು ಹೇಳಿದರು. ಅವರು ಹತ್ತಿರದ ಒಂದು ಸರೋವರದ ಬಳಿಗೆ ನಡೆದುಕೊಂಡು ಹೋದರು. ಆ ಸರೋವರ ವಿಶಾಲವಾಗಿತ್ತು ಮತ್ತು ಶಾಂತವಾಗಿತ್ತು. ಈಗ ಎಂದು ಗುರು ಹೇಳಿದರು, ಈ ಸಂಪೂರ್ಣ ಉಪ್ಪಿನ ಪ್ಯಾಕೆಟ್ ಅನ್ನು ಸರೋವರಕ್ಕೆ ಹಾಕು. ಯುವಕ ಉಪ್ಪಿನ ಪ್ಯಾಕೆಟ್ ಅನ್ನು ಸರೋವರಕ್ಕೆ ಹಾಕಿ ಕೈಯಿಂದ ಕಲಸಿದನು. ಇದೀಗ ನೀರನ್ನು ಕುಡಿ ಎಂದು ಗುರು ಹೇಳಿದರು. ಯುವಕ ತನ್ನ ಕೈಗಳಿಂದ ನೀರನ್ನು ತೆಗೆದುಕೊಂಡು ಕುಡಿದನು. ಅವನ ಮುಖದಲ್ಲಿ ಶಾಂತಿ ಮೂಡಿತು. ಇದು ತಾಜಾ ಮತ್ತು ಸಿಹಿಯಾಗಿಯೇ ಇದೆ, ನನಗೆ ಉಪ್ಪಿನ ರುಚಿಯೇ ಕಾಣಿಸುತ್ತಿಲ್ಲ ಎಂದನು. ಅದಾದ ಮೇಲೆ ಗುರು ಯುವಕನ ಪಕ್ಕದಲ್ಲಿ ಕುಳಿತು ಮೃದುವಾಗಿ ಹೇಳಿದರು, ನೋಡು ಸ್ನೇಹಿತನೇ, ಜೀವನದ ಸಮಸ್ಯೆಗಳು ಈ ಉಪ್ಪಿನಂತೆಯೇ. ಅವು ಬದಲಾಗುವುದಿಲ್ಲ, ಆದರೆ ಅವು ನಿನ್ನನ್ನು ಎಷ್ಟು ಕಾಡುತ್ತವೆ ಎಂಬುದು ನಿನ್ನ ಸಹನೆ ಮತ್ತು ಆಂತರಿಕ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ನಿನ್ನ ಸಹನೆ ಕಡಿಮೆ ಇದ್ದರೆ ಸಣ್ಣ ಸಮಸ್ಯೆಯು ಅಸಹ್ಯವಾಗುತ್ತದೆ. ಆದರೆ ನಿನ್ನ ಸಹನೆ ವಿಶಾಲ ಮತ್ತು ಬಲವಾಗಿದ್ದರೆ ಅದೇ ಸಮಸ್ಯೆಗಳು ಸಣ್ಣದಾಗಿ ಕಾಣಿಸುತ್ತವೆ. ಆದ್ದರಿಂದ ಜೀವನ ಕಷ್ಟವಾಗುವಾಗ ಸಹನೆಯನ್ನು ಕಳೆದುಕೊಳ್ಳಬೇಡ, ಬದಲಾಗಿ ನಿನ್ನ ಆಂತರಿಕ ಶಕ್ತಿಯನ್ನು ಹೆಚ್ಚಿಸು. ಗ್ಲಾಸ್ನಂತೆ ದುರ್ಬಲನಾಗಬೇಡ, ಸರೋವರದಂತೆ ಶಾಂತ ಮತ್ತು ವಿಶಾಲವಾಗಿರು. ಆಗ ಜೀವನದ ಸಮಸ್ಯೆಗಳು ಬರ್ತಾ ಹೋಗ್ತಾ ಇರುತ್ತವೆ, ಆದರೆ ಅವು ನಿನ್ನನ್ನು ಮುರಿಯಲಾರವು. ಸ್ನೇಹಿತರೆ, ಈ ಕಥೆ ನಮಗೆ ಹೇಳುವುದು ಏನೆಂದರೆ, ಸಮಸ್ಯೆಗಳು ಜೀವನದ ಸಹಜ ಭಾಗವಾಗಿವೆ, ಅವು ತಪ್ಪಿಸಲಾಗುವುದಿಲ್ಲ. ಪ್ರತಿಯೊಬ್ಬರೂ ಜೀವನದಲ್ಲಿ ಕಷ್ಟ, ನಿರಾಶೆ ಮತ್ತು ಹೋರಾಟಗಳನ್ನು ಎದುರಿಸುತ್ತಾರೆ. ಮುಖ್ಯವಾದದ್ದು ಸಮಸ್ಯೆಗಳ ಸಂಖ್ಯೆ ಅಲ್ಲ, ಅವುಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬುದಾಗಿದೆ. ಸಮಸ್ಯೆಗಳು ಉಪ್ಪಿನಂತೆ ಒಂದೇ ಇರುತ್ತವೆ, ಆದರೆ ಅವು ನಮ್ಮ ಮೇಲೆ ಬೀರುವ ಪರಿಣಾಮ ನಮ್ಮ ಸಹನೆ ಮತ್ತು ಆಂತರಿಕ ಬಲದ ಮೇಲೆ ಅವಲಂಬಿತವಾಗಿದೆ. ಸಹನೆ ದುರ್ಬಲವಾಗಿದ್ದರೆ ಸಣ್ಣ ಸಮಸ್ಯೆಗಳು ಭಾರವಾಗಿ ನೋವುಂಟು ಮಾಡುತ್ತವೆ. ನಾವು ಅಶಾಂತ, ಕೋಪಿಷ್ಠ ಮತ್ತು ನಿರಾಶರಾಗುತ್ತೇವೆ. ಜೀವನ ಅನ್ಯಾಯವಾಗಿದೆ ಮತ್ತು ನಾವು ಒಬ್ಬರೇ ದುಃಖಿಸುತ್ತಿದ್ದೇವೆ ಎಂದು ಭಾವಿಸುತ್ತೇವೆ. ಆದರೆ ನಾವು ಸಹನೆ, ಶಾಂತಿ ಮತ್ತು ಮನಸ್ಸಿನ ಬಲವನ್ನು ಬೆಳೆಸಿದಾಗ ಅದೇ ಸಮಸ್ಯೆಗಳು ನಮ್ಮ ಮೇಲೆ ಹಿಡಿತ ಕಳೆದುಕೊಳ್ಳುತ್ತವೆ. ಅವು ನಮ್ಮ ಶಾಂತಿಯನ್ನು ಕದಡುವುದಿಲ್ಲ. ದುರ್ಬಲ ಮನಸ್ಸು ಗ್ಲಾಸ್ನಂತೆ, ಬಲವಾದ ಮತ್ತು ಸಹನಶೀಲ ಮನಸ್ಸು ಸರೋವರದಂತೆ ಆಳವಾದುದು, ವಿಶಾಲವಾದುದು ಮತ್ತು ಶಾಂತವಾದುದು. ಆದ್ದರಿಂದ ಜೀವನ ಭಾರವಾಗಿ ಅನಿಸಿದಾಗ ಮತ್ತು ಸವಾಲುಗಳು ನಿನ್ನನ್ನು ಸುತ್ತಿಕೊಂಡಾಗ ಈ ಪಾಠವನ್ನು ನೆನಪಿಟ್ಟುಕೋ. ಜೀವನ ಸುಲಭವಾಗಲೆಂದು ಬೇಡಿಕೊಳ್ಳಬೇಡ, ನೀನು ಬಲವಾಗಲೆಂದು ಬೇಡಿಕೋ. ನಿನ್ನ ಸಹನೆಯನ್ನು ಹೆಚ್ಚಿಸು.